ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಏನಪ್ಪ ವಿಷಯ ಅಂತಂದರೆ, ಫ್ರೆಂಡ್ಸ್ ಇವತ್ತು ನಾನು ಮೀಶೋದಲ್ಲಿ ಒಂದಷ್ಟು ಕಿಚನ್ ಪ್ರಾಡಕ್ಟ್ಗಳನ್ನ ಆರ್ಡ್ರ್ ಮಾಡಿದ್ದೆ. ಸೂಪರಾಗಿ ಬಂದಿದೆ. ಕಡಿಮೆ ಪ್ರೈಸಲ್ಲಿ ಇಷ್ಟು ಕ್ವಾಲಿಟಿ ಇರುವಂಥ ಐಟಮ್ಸ್ಗಳು ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿದ್ದಿಲ್ಲ. ನಾನು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತಲೂ ಹೆಚ್ಚಾಗೆ ಕ್ವಾಲಿಟಿ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಡಿಮೆ ಪ್ರೈಸ್ ಆದರೂ ತುಂಬ ಚೆನ್ನಾಗಿದೆ. ಏನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ ಅನ್ನೋದನ್ನ ತೋರಿಸ್ತೀನಿ. ನನಗಂತೂ ಇಷ್ಟ ಆಗಿ ಮತ್ತೆ ಪುನಃ ಆರ್ಡ್ರ್ ಮಾಡಿದ್ದೀನಿ. ಒಂದಷ್ಟು ಹೆಣ್ಮಕ್ಳಿಗಂತೂ ಎಷ್ಟು ಕಿಚನಲ್ಲಿ ಎಷ್ಟು ಸಾಮಾನಿದ್ರು ಸಾಲಲ್ಲ ಅನ್ನಿಸ್ತದೆ. ಹಾಗಾಗಿ ನಾನೊಂದಷ್ಟು ಆರ್ಡ್ರ್ಗಳನ್ನ ಮಾಡ್ಕೊಂಡಿದ್ದೀನಿ. ಅದು ಏನೇನು ಅಂತ ಫಸ್ಟು ನಿಮಗೆ ತೋರಿಸ್ಬಿಡ್ತೀನಿ. ಫ್ರೆಂಡ್ಸ್, ನಾನು ಬಂದು ಮೊದಲಾಗಿ ಕಿಚನ್ ಪ್ರಾಡಕ್ಟು ಫಸ್ಟ್ ತೊಗೊಂಡಿರೋವಂಥದ್ದು ತಟ್ಟೆ ತೊಗೊಂಡೆ. ಪ್ಲೇಟು, ಊಟದ ಪ್ಲೇಟು ತುಂಬಾ ಚೆನ್ನಾಗಿದೆ. ಇದು 6 ಪೀಸಸ್ಗೆ ಬಂದು 492 ರೂಪಾಯಿ ಆಗಿದೆ. ಫ್ರೆಂಡ್ಸ್, ಇದು 6 ಪ್ಲೇಟು ಒಂದೇ ಥರ ಇದೆ. ಇದು ನೋಡಿ, ಏನಾದರೂ ತಟ್ಟೆ ಸಾಮಾನು ತುಂಬಲಿಕ್ಕೆ ಒಂದೇ ಥರ ಇರಬೇಕು ಅಂತ ತಟ್ಟೆ ಸಾಮಾನು ತುಂಬಲಿಕ್ಕೆ, ಮತ್ತು ಯಾರು ಗೆಸ್ಟ್ಗಳು ಬಂದಾಗ ಒಂದೇ ಥರದ್ರಲ್ಲಿ ಊಟ ಬಡಿಸ್ಲಿಕ್ಕೆ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇನ್ನೂ 6 ಪೀಸ್ ಆರ್ಡ್ರ್ ಮಾಡಿದ್ದೀನಿ. ಅದು ಈಗ 6 ಪೀಸ್ ತೊಗೊಂಡಿದ್ದೀನಿ, ತರಿಸಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗೈತೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂಗಡಿಗೆ ಹೋಲಿಸ್ಕೊಂಡ್ರೆ ಮೀಶೋದಲ್ಲಿ ತುಂಬಾ ಚೆನ್ನಾಗಿದೆ. ತುಂಬ ಥಿಕ್ನೆಸ್ಸಾಗೂ ಇದೆ ಫ್ರೆಂಡ್ಸ್. ತುಂಬ ನನಗಂತೂ ಇಷ್ಟ ಆಯಿತು. ಹಾಗಾಗಿ ಇದ್ರ ಪ್ರೈಸ್ ಬಂದು 472 ರೂಪಾಯಿ. ತುಂಬ ಚೆನ್ನಾಗಿದೆ 6 ಪೀಸಸ್ಸು. ಯಾಕಂದರೆ ಮನೆ ಆದಮೇಲೆ ಎಲ್ಲ ಇಡಲೇಬೇಕಲ್ವ, ಹಾಗಾಗಿ ಇದು ಆರ್ಡ್ರ್ ಮಾಡ್ಕೊಂಡಿದ್ದೆ. ಮತ್ತು ನೆಕ್ಸ್ಟ್ ಬಂದು ಬೌಲ್ಗಳು, ಇದು ಪಾತ್ರೆ, ಇದನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದೇನಕ್ಕಂದರೆ ಇದು ಹಬ್ಬ ಹರಿದಿನಗಳಿಗೆ ಒಂದೇ ಥರ ಜೋಡಿಸಿದ್ರೆ ಚೆನ್ನಾಗಿ. ಇದಕ್ಕೆ ಪ್ಲೇಟಸ್ಗಳು ಬಂದಿದ್ದಾವೆ, ಪ್ಲೇಟ್ಗಳು ಬಂದಿದೆ. ಇದಕ್ಕೆ ಟೋಟಲ್ 5 ಪಾತ್ರೆ ಇದೆ. ಇದಕ್ಕೆ 5 ಪ್ಲೇಟ್ಗಳನ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಕ್ವಾಲಿಟಿ ಮಾತ್ರ. ಈಗ ಒಂದೇ ಥರದಲ್ಲಿ ಹಬ್ಬ ದಿನಗಳಲ್ಲಿ ಜೋಡಿಸ್ಬೋದಲ್ಲ, ಅದು ಇದು ಅಂತ ಬೇರೆ ಹಾಕೋದ್ಕಿಂತನೂ ನೋಡಿರಿ, ಇದು ಒಂದು ಉಪ್ಪಿನಕಾಯಿ ಹಾಕ್ಬೋದು, ಅದೊಂದು ಪಲ್ಯ ಹಾಕೋಬೋದು, ಕೋಸಂಬರಿ ಹಾಕೊಬೋದು. ಸಿಂಪಲಾಗಿ ಮಾಡುವಂಥವ್ರಿಗೆ, ದೊಡ್ಡದಲ್ಲ, ಒಂದು 10-15 ಜನಕ್ಕೆ ಅಡುಗೆ ಮಾಡುವಂಥವ್ರಿಗೆ ಇದು ತುಂಬಾ ಚೆನ್ನಾಗಿದೆ. ಸ್ವಲ್ಪ ಪಲ್ಯ, ಕಾಳುಗಳು, ಈ ಥರ ಒಟ್ಟಲ್ಲಿ ಎಷ್ಟು ವೆರೈಟಿ ಥರ ಪಲ್ಯಗಳು ಮಾಡ್ತೀವಿ ಅದು ಹಾಕ್ಕೊಂಡು ದೊಡ್ಡದಾಗಿ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ಅಂದರೆ ಈ ಥರ ಚಿಕ್ಕದಾಗಿ ತೊಗೊಂಡ್ರೆ ಇದಕ್ಕೆ ಚೆನ್ನಾಗಿ. ಇದಕ್ಕೆ ತಕ್ಕಾಗಿ ಪ್ಲೇಟ್ಗಳು ಕೊಟ್ಟಿದ್ದಾರೆ ನೋಡಿರಿ. ಪ್ಲೇಟ್ಗಳು ಕೊಟ್ಟಿದ್ದಾರೆ ಒಂದಕ್ಕೊಂದು ಥರ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಎಲ್ಲದಕ್ಕೂ ಪ್ಲೇಟಸ್ಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಏನು ಸಖತ್ತಾಗೈತೆ ಅಂದರೆ ನೀಟಾಗಿ ಡೈನಿಂಗ್ ಟೇಬಲಲ್ಲಿ ಜೋಡಿಸ್ಬೋದು. ಇದು ಮಾತ್ರ 342 ರೂಪಾಯಿ ಫ್ರೆಂಡ್ಸ್. ಇದು ನನಗಂತೂ ಇದು ಮೋಸ ಇಲ್ಲ. ತುಂಬ ಥಿಕ್ನೆಸ್ ಆಗೈತೆ. ಪಾತ್ರೆ ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅಷ್ಟು ಕ್ವಾಲಿಟಿ ಮಾತ್ರ ಸಖತ್ತಾಗೈತೆ. ಇದು 300 ಮತ್ತೆ ಹೋಯ್ತು 300 ಮೇಲೇನೆ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿದೆ. ಆದರೆ ಎಲ್ಲ ಕಡಿಮೆ ಪ್ರೈಸಿಗೆ ಕ್ವಾಲಿಟಿ ಮಾತ್ರ ಸಖತ್ತಾಗೈತೆ. ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಮಾತ್ರ ಇದಕ್ಕೆ 5 ಪ್ಲೇಟಸ್. ಓಕೆ, ಚೆನ್ನಾಗಿದೆ ಇದು. ಮತ್ತು ಆಮೇಲೆ ಫ್ರೆಂಡ್ಸ್, ಲೋಟಸ್ಗಳು ಒಂದೇ ಥರದ್ದು 12 ಲೋಟಸ್ಗಳು ತರಿಸ್ಕೊಂಡಿದ್ದೀನಿ. ಇದು ಅಷ್ಟೇ. ಇದರ ಪ್ರೈಸ್ ಬಂದು 420 ರೂಪಾಯಿ ಫ್ರೆಂಡ್ಸ್. ಇದು 12 ಲೋಟಕ್ಕೆ 420. ಒಂದೇ ಥರ ಲೋಟಗಳಿದ್ರೆ ಚೆನ್ನಾಗಿರುತ್ತಲ್ವ, ಒಂಥರ ಏನೋ ಖುಷಿ. ಒಂದೇ ಥರ ಲೋಟ ಅಂತ ಆಲ್ಮೋಸ್ಟ್ ನನ್ನ ಮನೇಲಿ 2 ಡಜನ್ ಲೋಟ ಇದೆ. ಆದರೂ ಹೆಣ್ಮಕ್ಳಿಗೆ ಅಂತೂ ಆಸೆ ತಪ್ಪಿದ್ದಲ್ಲ, ಹಾಗಾಗಿ ತರಿಸ್ಕೊಂಡಿದ್ದೆ. ಇದನ್ನು ಮೀಶೋದಲ್ಲಿ 420 ರೂಪಾಯಿ. ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಾಲಿಟಿ ಮಾತ್ರ ಸೂಪರ್, ಒಂದಕ್ಕಿಂತ ಸೂಪರು. 12 ಲೋಟ ಬಂದಿದೆ. 12 ಲೋಟಕ್ಕೆ 420 ರೂಪಾಯಿದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ಲೋಟ. ನೋಡೋಕ್ಕೊಂಥರ ಉದ್ದಕ್ಕೆ ನೋಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಬಟ್ ಅದು ಫಂಕ್ಷನ್ಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸಕ್ಕಟ್ಟೆ ಇಷ್ಟ ಆಯಿತು ನನಗಂತೂ. ಮತ್ತು ನೆಕ್ಸ್ಟ್ ಬಂದು ಬೌಲ್ಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು 12 ಪೀಸಸ್ಸು.
220 ರೂಪಾಯಿ ಫ್ರೆಂಡ್ಸ್. ಇದ್ರ ಪ್ರೈಸ್ ಬಂದು 220 ರೂಪಾಯಿ. 12 ಬೌಲ್ ಬಂದಿದೆ. ಇದು ಸಾಂಬಾರು ಏನಾದರೂ ಹಾಕಲಿಕ್ಕೆ ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ ಬೌಲ್ಗಳು, ಸಾಂಬಾರು ಪಲ್ಯ ಏನಾರು ಹಾಕೊಂಡ್ಕೊಳ್ಳಿಕ್ಕೆ. ಫಂಕ್ಷನ್ಗಳಿಗೆಲ್ಲ ವೇರ್ಗೆ ತುಂಬಾ ಚೆನ್ನಾಗಿದೆ. ಒಂದೇ ಥರ ತಟ್ಟೆ, ಒಂದೇ ಥರ ಲೋಟ, ಒಂದೇ ಥರ ಬೌಲಲ್ಲಿ ಹಾಕ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಬಟ್ ಯಾರು ಗೆಸ್ಟ್ಗಳು ಬಂದಾಗ ತುಂಬಾ ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ಬಟ್ ಕ್ವಾಲಿಟಿ ಚೆನ್ನಾಗಿರೋದಕ್ಕೆ ನಾನು ಇನ್ನೊಂದೆರಡು ಆರ್ಡ್ರ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ, ಜಸ್ಟ್ 220 ರೂಪಾಯಿ ಇದು. ಮತ್ತು ಹಾಗೆ ಫ್ರೆಂಡ್ಸ್ ಲೋಟಸ್ಗಳನ್ನ ಆರ್ಡ್ರ್ ಮಾಡಿದ್ದೆ. ಇದು ಅಷ್ಟೇ 220 ರೂಪಾಯಿ ಫ್ರೆಂಡ್ಸ್. 12ಕ್ಕೆ 220 ರೂಪಾಯಿ ಫ್ರೆಂಡ್ಸ್. ಇದು ಅಷ್ಟೇ 12ಕ್ಕೆ 220 ರೂಪಾಯಿ. ಇದು 12ಕ್ಕೆ 220 ರೂಪಾಯಿ. ಇದನ್ನು ನಾನು ಬಂದು 2 ಥರ ಆರ್ಡ್ರ್ ಮಾಡ್ಕೊಂಡಿದ್ದೆ ಲೋಟಸ್ಗಳು. ಸ್ವಲ್ಪ ಸ್ಮಾಲಲ್ಲಿರಲಿ ಅಂತ ಕಾಫಿ ಲೋಟಸ್ಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಒಂಥರ ಡಿಸೈನು, ಇದೊಂಥರ ಡಿಸೈನು. ಅಂದರೆ ಇದು ಸ್ವಲ್ಪ ಚಿಕ್ಕದು ಇದು, ಯಾಕಂದರೆ ಕೆಲವರು ಕಾಫಿ ಟೀ ಜಾಸ್ತಿ ಕುಡಿಲಿಕ್ಕೆ ಇಷ್ಟಪಡಲ್ಲ. ಚಿಕ್ಕ ಲೋಟದಲ್ಲಿ ಕೊಡಿ ಅಂತಾರೆ. ಆಲ್ಮೋಸ್ಟ್ ನಾವೆಲ್ಲ ಸ್ವಲ್ಪ ದೊಡ್ಡ ಲೋಟದಲ್ಲಿ ಕುಡಿತೀವಲ್ಲ, ಹಾಗೆ ತುಂಬ ಗೆಸ್ಟ್ಸ್ಗಳು ಬಂದಾಗ ಒಂದೇ ಥರದಲ್ಲಿ ಲೋಟದಲ್ಲಿ ಕಾಫಿ ಕೊಡುವಂಥದ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಫ್ರೆಂಡ್ಸ್ ಇದನ್ನು 1 ಡಜನ್ನು. ಇದು 220 ರೂಪಾಯಿ, ಇದು 220 ರೂಪಾಯಿ. ಇದು ಸ್ವಲ್ಪ ದೊಡ್ಡದಾಗಿದೆ, ಇದು ಸ್ವಲ್ಪ ಚಿಕ್ಕದಾಗಿದೆ, ಆದರೂ ಮಾತ್ರ ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ನಾನು ಫಸ್ಟ್ ಇದನ್ನು ಆರ್ಡ್ರ್ ಮಾಡಿದೆ. ಇದು ಆರ್ಡ್ರ್ ತುಂಬ ಚೆನ್ನಾಗಿ ಬಂದಿದ್ದಕ್ಕೆ ಮತ್ತೆ ಇದನ್ನು ಆರ್ಡ್ರ್ ಮಾಡಿಕೊಂಡೆ. ಇದು ಸ್ವಲ್ಪ ಸ್ಮಾಲ್ ಸೈಜು. ಅಂದರೆ ಯಾರು ತುಂಬ ನೆಂಟರುಗಳೆಲ್ಲ ಬಂದಾಗ, ಈ ಮದುವೆ ಫಂಕ್ಷನ್ಗಳಾಗಲಿ, ಸಣ್ಣ ಪುಟ್ಟ ಫಂಕ್ಷನ್ಗಳು ಅಂತಂದಾಗ ಒಂದೇ ಥರದಲ್ಲಿ ಒಂದು ತಟ್ಟೆಗೆ ಹಾಕ್ಬಿಟ್ಟು ಲೋಟದಲ್ಲಿ ಕಾಫಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಇವಾಗೆಲ್ಲ ದೊಡ್ಡದಲ್ಲಿ ಯಾರೂ ಕಾಫಿ ಕುಡಿಯೋಲ್ಲ, ಲೈಟಾಗಿ ಇಷ್ಟು ಕಾಫಿ ಕುಡಿಯೋದು ಹೆಚ್ಚು. ಹಂಗಾಗಿ ಸ್ಮಾಲ್ ಆಗಿರುವಂಥ ಲೋಟಸ್ಗಳನ್ನ 2 ಡಜನ್ ತರಿಸ್ಕೊಂಡೆ. ಇದರಿಂದ ಇದು 120 ರೂಪಾಯಿ, ಇದು 120 ರೂಪಾಯಿ. ನಂಗಂತೂ ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಇಷ್ಟ ಆಯಿತು. ಓಕೆ, ಮತ್ತು ಫ್ರೆಂಡ್ಸ್ ಕಾಫಿದು ಪಾತ್ರೆ ಬರುತ್ತಲ್ಲ, ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದು ಬಂದು 340 ರೂಪಾಯಿ ಇತ್ತು. 3 ಪೀಸಸ್ ಇತ್ತು. 3 ಪೀಸಲ್ಲಿ ಒಂದನ್ನು ಆಲ್ರೆಡಿ ಅದನ್ನು ನೋಡಿ ಒಳ್ಳೆ ಪುಟಾಣಿ ಚೆನ್ನಾಗಿತ್ತು, ಅದನ್ನ ಯೂಸ್ ಮಾಡೇ ಬಿಟ್ಟೆ ನಾನು. ಹಾಗಾಗಿ ಇದೂ ಅಷ್ಟೇ 3 ಪೀಸಿಗೆ 320 ರೂಪಾಯಿ ಇತ್ತು, 330 ರೂಪಾಯಿ ಇತ್ತು. ಹಾಗಾಗಿ ಇದಕ್ಕೆ ಬಂದು ಇದು ಕೊಟ್ಟಿದ್ದಾರೆ, ಪ್ಲೇಟಸ್ಸು ಕೊಟ್ಟಿದ್ದಾರೆ ನೋಡ್ರಿ. 3 ಪ್ಲೇಟ್ ಇದಕ್ಕೂ ಪ್ಲೇಟ್ಗಳನ್ನ ಕೊಟ್ಟಿದ್ದಾರೆ. ಕಾಫಿ ಪಾತ್ರೆ, ಒಂದೆರಡು ಕಾಫಿ ಇಡ್ಬೋದು, ಒಂದೆರಡು ಹಾಲು ಇಡ್ಬೋದು. ಅಂತಾನೆ ಎಮರ್ಜೆನ್ಸಿಗಳೇ ಇರುತ್ತೆ. ಮನೆ ಅಂದಮೇಲೆ ಎಲ್ಲ ಐಟಮ್ಸ್ಗಳು ಇರಬೇಕಲ್ಲ. ಓಕೆ, ಇದೊಂದು ಆರ್ಡ್ರ್ ಮಾಡಿದೆ. ಇದರಲ್ಲಿ 1 ಪೀಸಸ್ ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ, ಹಂಗಾಗಿ ನಿಮಗೆ ತೋರಿಸಿಲ್ಲ. ಇದಿಷ್ಟು ತೊಗೊಂಡೆ. ಮತ್ತು ಒಂದು ನೀರಿಂದು ಇದು ತೊಗೊಂಡಿದ್ದು. ತುಂಬ ದಿನದೊಂದು ಕನಸಿತ್ತು ಫ್ರೆಂಡ್ಸ್. ಇದ್ರ ಪ್ರೈಸ್ ಬಂದು 290 ರೂಪಾಯಿ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇದನ್ನು ನೋಡಿ ಆರ್ಡ್ರ್ ಮಾಡಿದೆ. ಇದು ಪ್ಲೇಟ್ ಬೇಡ, ಸಾದಾ ಇರಲಿ ಅಂತ ಸಾದಾನೇ ಆರ್ಡ್ರ್ ಮಾಡಿದ್ದು. ನೀರು ತುಂಬ ಯಾರು ಗೆಸಸ್ಗಳು ಬಂದಾಗ ನೀರು ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫಂಕ್ಷನ್ಗಳಿಗೆ ವೇರ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ. ಸಿಕ್ಕಾಬಟ್ಟೆ ಕ್ವಾಲಿಟಿ ಅಂತೂ ಒಂದಕ್ಕಿಂತ ಒಂದು ಹೆಚ್ಚಾಗಿದೆ ಫ್ರೆಂಡ್ಸ್. ಎಷ್ಟು ಖುಷಿ ಆಯ್ತೈತೆ ಅಂದರೆ ನಂಗೆ ಅಷ್ಟು ಖುಷಿ ಆಗ್ತಾಯಿಲ್ಲ. ತುಂಬಾ ಚೆನ್ನಾಗಿದೆ. ತಗೋಬೋದು ಮೀಶೋದಲ್ಲಿ, ಏನೋ ಪ್ರಾಬ್ಲಮ್ ಇಲ್ಲ. ಸಣ್ಣ ಫಂಕ್ಷನ್ಗಳಿಗೆ ವೇರ್ ಮಾಡೋಕ್ಕೆ ಒಂದೇ ಥರ ಜೋಡಿಸ್ಬೇಕು ಅನ್ನೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಫ್ರೆಂಡ್ಸ್ 2 ಪ್ಲೇಟ್ಗಳನ್ನ ತರಿಸ್ಕೊಂಡೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಇದು ಬರೀ ಕೇವಲ 120 ರೂಪಾಯಿ, ಒಂದು ಪೀಸಿಗೆ 120 ರೂಪಾಯಿ. ಹಾಗಾಗಿ ನಾನು ಇದು 2 ಪೀಸ್ಗಳನ್ನ ತರಿಸ್ಕೊಂಡೆ. ಸಿಕ್ಕಾಬಟ್ಟೆ ಅಂತೂ ನನಗಂತೂ ಇದು, ಯಾಕಂದರೆ ದೊಡ್ಡ ಫಂಕ್ಷನ್ಗಳಿದ್ದಾಗ ಹೂವು ಹಾಕ್ಲಿಕ್ಕೆ, ಅರ್ಶಿನ ಕುಂಕುಮ ಕೊಡಲಿಕ್ಕೆ, ಯಾರಿಗಾದ್ರೂ ಏನಾದರೂ ಹಿಂಗೆ ನಮ್ಮಗಳಲ್ಲಿ ಶಿವ ಪೂಜೆ ಮಾಡ್ತಾ ಇರ್ತೀವಿ. ಆವಾಗ ಶಿವ ಪೂಜೆ ಮಾಡ್ಬೇಕಾದ್ರೆ ಇದು ಎಲ್ಲ ಹೂವುದು ಅದು ಇದು ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಅಭಿಷೇಕ ಮಾಡೋದು, ಲಿಂಗ ಇಟ್ಟು ಇವೆಲ್ಲ ಮಾಡಿದಾಗ ಬೇಕಾಗುತ್ತೆ ಅಂತಂದ್ಬಿಟ್ಟು, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಇದು ಜೊತೆ ತರಿಸ್ಕೊಂಡೆ. ಆಮೇಲೆ ಬಂದು ಇದನ್ನು ಅಷ್ಟೇ, ಇದು 120 ರೂಪಾಯಿ ಫ್ರೆಂಡ್ಸ್. ಇದನ್ನು ತರಿಸ್ಕೊಂಡೆ ನೋಡ್ರಿ, ಇದನ್ನು ತರಿಸ್ಕೊಂಡೆ 120 ರೂಪಾಯಿ. ಇದನ್ನು ಒಟ್ಟಲ್ಲಿ
ಒಂದೇ ಥರದ್ದು ಬೇಡ ಅಂತ ಇದು ಬೇರೆ ಎರಡನ್ನ ತರಿಸ್ಕೊಂಡೆ. ಮತ್ತು ಇದನ್ನು 2 ಆರ್ಡ್ರ್ ಮಾಡಿಕೊಂಡೆ, 2 ಇರಲಿ ಅಂತ. ಯಾಕೆಂದರೆ ಮನೇಲಿ ಬೇರೆ ಒಬ್ಬರ ಹತ್ರ ಹೋಗಿ ಕೇಳೋಕ್ಕಿಂತ ಈ ಎಮರ್ಜೆನ್ಸಿಗೆ ಬೇಕಾಗೇ ಆಗುತ್ತೆ ಇಂಥ ದೊಡ್ಡ ಒಂದು ಐಟಮ್ಗಳು. ಒಂದು ಮನೇಲಿ ಏನಾದ್ರು ಹಣ್ಣುಕಾಯಿ ಇಟ್ಟಾಗ ಹಣ್ಣುಗಳನ್ನ ತುಂಬಲಿಕ್ಕೆ, ಆಮೇಲೆ ಎಷ್ಟು ಹೂಗಳೆಲ್ಲ ತಂದು ಇಡೋಕ್ಕೆ ಚೆನ್ನಾಗಿರುತ್ತೆ. ಹೂವಿನ ಎಲ್ಲನೂ ಅಲಂಕಾರ ಮಾಡಿಕೊಂಡು ಯಾವ್ಯಾವ ಥರ ಡಿಸೈನ್ ಆದರೂ ಮಾಡ್ಕೊಂಡು ಇಟ್ಕೋಬೋದು. ಹೂವು ಹಾಕ್ಲಿಕ್ಕೋ ಅಥವಾ ಏನಾದ್ರು ಜೋಡಿಸ್ಲಿಕ್ಕೆ ಫಂಕ್ಷನ್ಗಳಿಗೆ ಬೇಕೇ ಬೇಕಾಗುತ್ತೆ ಅಂತಂದ್ಬಿಟ್ಟು ಇದೆರಡನ್ನ ಆರ್ಡ್ರ್ ಮಾಡಿಕೊಂಡೆ. ಮತ್ತು ಇದೊಂದು ಪ್ಲೇಟು, ಇದು ಆಲ್ಮೋಸ್ಟ್ ಆರ್ಡ್ರ್ ಮಾಡಿದ್ದು ಇದು ಜಸ್ಟ್ 120 ರೂಪಾಯಿನೇ. ಆಲ್ಮೋಸ್ಟ್ ಇದು ತೊಗೊಂಡಿದ್ದೆಲ್ಲ 120 ರೂಪಾಯಿನೇ. ನನಗಂತೂ ಕ್ವಾಲಿಟಿ ಮತ್ತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಹಾಗಾಗಿ ಆರ್ಡ್ರ್ ಮಾಡಿಕೊಂಡೆ. ನಿಮಗೂ ಯಾರಿಗಾದ್ರೂ ಯಾವುದಾದ್ರೂ ಲಿಂಕ್ ಬೇಕು ಅಂತ ಹೇಳಿ ಲಿಂಕ್ ಅಂತ ಇದು ಮಾಡಿ ನಾನು ಲಿಂಕ್ ಶೇರ್ ಮಾಡ್ತೀನಿ. ಮೀಶೋದಲ್ಲಿ ಮಾತ್ರ ವಂಡರ್ಫುಲ್ ಆಫರ್ಗಳಿದೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಸೂಪರಾಗಿದೆ. ನಾನು ತೊಗೊಂಡಿದ್ರಲ್ಲಿ ಯಾವುದೂ ಕ್ವಾಲಿಟಿ ಇಲ್ಲದೆ ಇರೋಂಥದ್ದು ಎಲ್ಲ ಅಷ್ಟು ಚೆನ್ನಾಗಿ ಬಂದಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೊಟ್ಟೆಲಿ ಇವೆಲ್ಲ ಬೇಕಾಗುತ್ತೆ ಫಂಕ್ಷನ್ ಅಂತಂದಮೇಲೆ ಪ್ರತಿಯೊಂದು ಬೇಕಾಗುತ್ತೆ. ಯಾರದೇ ಮನೇಲಿ ಹೋಗಿ ಕೇಳೋಕ್ಕೆ ಒಂಥರ ಮುಜುಗರ ಸಂಕೋಚ ಆಗ್ತಾ ಇರುತ್ತೆ, ಏನು ಅನ್ಕೋತಾರೋ ಎಂತ ಅನ್ಕೊತಾರೆ. ಆಮೇಲೆ ಮನೆ ಅಂದಮೇಲೆ ಪ್ರತಿಯೊಂದು ಬೇಕಾಗುತ್ತೆ. ಆದರೆ ಎಲ್ಲರಿಗೂ ಒಂದು ಆಸೆ ಏನಂದರೆ ಏನೇ ಒಬ್ರು ಕೊಟ್ಟರು ಅದೇ ಥರ ಇರಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಬೇಕು ಅನ್ನೋರು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಳ್ಳಿ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿದೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್.